ಮೇಷರಾಶಿಯವರಿಗೆ ಇಂದು ಒಂದು ನಿರೀಕ್ಷಿಸದ ಸಂದೇಶ ಅಥವಾ ಸುದ್ದಿ ಬಂದು ನಿಮ್ಮ ಒಂದು ಮಹತ್ವದ ನಿರ್ಧಾರಕ್ಕೆ ಸ್ಪಷ್ಟ ದಿಕ್ಕು ತೋರಿಸಬಹುದು. ಕೆಲಸದ ಸ್ಥಳದಲ್ಲಿ ನಿಮ್ಮ ವೇಗ ಮತ್ತು ಉತ್ಸಾಹ ತಂಡದ ಮನೋಸ್ಥೈರ್ಯ ಹೆಚ್ಚಿಸಿ ಒಂದು ತಡಕಾಗಿರುವ ಕಾರ್ಯ ಇಂದು ಮುಕ್ತಾಯ ಆಗಬಹುದು. ವೈಯಕ್ತಿಕ ಜೀವನದಲ್ಲಿ ಯಾರಾದರೂ ಮನದಾಳದ ಮಾತು ಹೇಳಿದರೆ ಶಾಂತವಾಗಿ ಕೇಳಿ, ತಾಳ್ಮೆ ಸಂಬಂಧ ಗಟ್ಟಿ ಮಾಡುತ್ತದೆ. ಹಣಕಾಸಿನ ವಿಷಯದಲ್ಲಿ ಇಂದು ಯಾವುದಾದರೂ ಹಳೆಯ ಬಾಕಿ ಇತ್ಯರ್ಥ ಮಾಡಲು ಅನುಕೂಲ ದಿನ, ತಡ ಮಾಡದಿರಿ. ಆರೋಗ್ಯದ ವಿಷಯದಲ್ಲಿ ತಲೆನೋವು ಅಥವಾ ಒತ್ತಡ ಅನ್ನಿಸಿದರೆ ಸ್ವಲ್ಪ ತಂಪು ನೀರು ಮತ್ತು ಆಳ ಉಸಿರಾಟ ಅಭ್ಯಾಸ ಮಾಡಿ. ನಿಮ್ಮ ನಿರ್ಭೀತ ಮನೋಭಾವ ಮತ್ತು ಸ್ಫೂರ್ತಿ ತುಂಬಿದ ಶಕ್ತಿಯೇ ಇಂದು ನಿಮ್ಮ ಸುತ್ತ ಇರುವ ಎಲ್ಲರಿಗೆ ಹೊಸ ಚೈತನ್ಯ ನೀಡಿ ದಿನ ಉಜ್ವಲ ಮಾಡುತ್ತದೆ. ವೃಷಭ ರಾಶಿಯವರಿಗೆ ಇಂದು ನಿಮ್ಮ ಸ್ಥಿರ ಮತ್ತು ಚಿಂತನಶೀಲ ಸ್ವಭಾವ ಒಂದು ದೀರ್ಘಕಾಲ ನಡೆಯುತ್ತಿರುವ ಸಮಸ್ಯೆಗೆ ಖಾಯಂ ಪರಿಹಾರ ಕಂಡುಕೊಳ್ಳಲು ಸಹಾಯ ಮಾಡುತ್ತದೆ. ಕೆಲಸದಲ್ಲಿ ನಿಮ್ಮ ಒಂದು ಸ್ಥಿರ ಕೊಡುಗೆ ಅಥವಾ ದೀರ್ಘ ಅನುಭವ ಇಂದು ಸಹೋದ್ಯೋಗಿಗಳ ಮೆಚ್ಚುಗೆ ಮತ್ತು ಮೇಲಾಧಿಕಾರಿ ಗಮನ ಸೆಳೆಯುತ್ತದೆ. ಕುಟುಂಬದ ವಿಷಯದಲ್ಲಿ ಮನೆ ಸೌಂದರ್ಯ ಅಥವಾ ಒಂದು ಪ್ರಿಯ ಅಡುಗೆ ತಯಾರಿಸಿ ಹಂಚಿಕೊಂಡರೆ ಮನೆಯ ವಾತಾವರಣ ಹರ್ಷಮಯ ಆಗುತ್ತದೆ. ಹಣಕಾಸಿನ ವಿಷಯದಲ್ಲಿ ಹೊಸ ಖರ್ಚು ಮಾಡುವ ಮೊದಲು ಬಜೆಟ್ ಒಮ್ಮೆ ಪರಿಶೀಲಿಸಿ, ನಿಮ್ಮ ವ್ಯಾವಹಾರಿಕ ಬುದ್ಧಿ ನಿಮ್ಮನ್ನು ಕಾಪಾಡುತ್ತದೆ. ಆರೋಗ್ಯದ ವಿಷಯದಲ್ಲಿ ಗಂಟಲು ಮತ್ತು ಥೈರಾಯ್ಡ್ ಭಾಗಕ್ಕೆ ಬೆಚ್ಚಗಿನ ದ್ರವ ಮತ್ತು ವಿಶ್ರಾಂತಿ ಒಳ್ಳೆಯದು. ನಿಮ್ಮ ತಾಳ್ಮೆ ಮತ್ತು ಭರವಸೆಯ ಸ್ವಭಾವವೇ ಇಂದು ಕಷ್ಟಕರ ಸಂದರ್ಭದಲ್ಲೂ ಸ್ಥಿರ ನಿಲ್ಲುವ ಆಧಾರ ಸ್ತಂಭ ಆಗುತ್ತದೆ. ಮಿಥುನ ರಾಶಿಯವರಿಗೆ ಇಂದು ನಿಮ್ಮ ತ್ವರಿತ ಚಿಂತನಾ ಶಕ್ತಿ ಮತ್ತು ವಾಕ್ಚಾತುರ್ಯ ಒಂದು ಜಟಿಲ ಮಾತುಕತೆ ಯಶಸ್ವಿಯಾಗಿ ಮಾಡಲು ಸಹಾಯ ಮಾಡುತ್ತದೆ. ಕೆಲಸದಲ್ಲಿ ಒಂದು ಹೊಸ ತರಬೇತಿ ಅಥವಾ ಸ್ಕಿಲ್ ವರ್ಕ್ಶಾಪ್ ಬಗ್ಗೆ ಇಂದು ಸಮಾಚಾರ ಬರಬಹುದು, ಅದಕ್ಕೆ ಹೆಸರು ನೋಂದಾಯಿಸಿ. ಸಹೋದರ ಸಹೋದರಿ ಅಥವಾ ನೆರೆ ಹೊರೆಯವರ ಒಂದು ವಿನಂತಿಗೆ ಸ್ಪಂದಿಸಿದರೆ ಸಂಬಂಧ ಮತ್ತಷ್ಟು ಆಪ್ತ ಆಗುತ್ತದೆ. ಹಣಕಾಸಿನ ವಿಷಯದಲ್ಲಿ ಎರಡು ಆದಾಯ ಮೂಲ ಇದ್ದರೆ ಅದರ ಹಂಚಿಕೆ ಇಂದು ಸ್ಪಷ್ಟ ಮಾಡಿಕೊಳ್ಳಿ. ಆರೋಗ್ಯದ ವಿಷಯದಲ್ಲಿ ಕೈ ಮಣಿಕಟ್ಟು ಮತ್ತು ಬೆರಳಿಗೆ ಕೆಲಸದ ನಡುವೆ ಸ್ವಲ್ಪ ವಿರಾಮ ನೀಡಿ. ನಿಮ್ಮ ಹೊಂದಾಣಿಕೆ ಮತ್ತು ಬಹು ಕೆಲಸ ಮಾಡುವ ಸಾಮರ್ಥ್ಯವೇ ಇಂದು ನಿಮ್ಮನ್ನು ಎಲ್ಲಾ ಕಡೆ ಅಗತ್ಯ ವ್ಯಕ್ತಿ ಎಂದು ಗಮನ ಸೆಳೆಸುತ್ತದೆ. ಕರ್ಕಾಟಕ ರಾಶಿಯವರಿಗೆ ಇಂದು ಮನೆಯಲ್ಲಿ ಒಂದು ಹೆಮ್ಮೆ ಮತ್ತು ಸಂತೋಷ ತರುವ ಘಟನೆ ನಡೆದು ಇಡೀ ದಿನ ಉಲ್ಲಾಸ ತುಂಬಬಹುದು. ಕೆಲಸದಲ್ಲಿ ಸಹೋದ್ಯೋಗಿ ಒಬ್ಬರ ಕಷ್ಟಕ್ಕೆ ಸ್ಪಂದಿಸಿ ನೆರವಾದರೆ ಆ ಸಹಾಯ ಭವಿಷ್ಯದಲ್ಲಿ ನಿಮಗೆ ಮರಳಿ ಬರುತ್ತದೆ. ಕುಟುಂಬದಲ್ಲಿ ಒಬ್ಬ ಹಿರಿಯರ ಸಲಹೆ ಅಥವಾ ಅನುಭವ ಇಂದು ಒಂದು ನಿರ್ಧಾರಕ್ಕೆ ಉತ್ತಮ ಮಾರ್ಗದರ್ಶನ ನೀಡಬಹುದು, ಗೌರವದಿಂದ ಕೇಳಿ. ಹಣಕಾಸಿನ ವಿಷಯದಲ್ಲಿ ಮನೆ ಸಂಬಂಧಿ ಒಂದು ಹೂಡಿಕೆ ಅಥವಾ ನವೀಕರಣ ಯೋಜನೆಗೆ ಇಂದು ಶುಭ ಸಮಯ. ಆರೋಗ್ಯದ ವಿಷಯದಲ್ಲಿ ಎದೆ ಮತ್ತು ಹೊಟ್ಟೆ ಭಾಗದ ಆರೋಗ್ಯಕ್ಕೆ ಊಟ ನಿಗದಿತ ಸಮಯಕ್ಕೆ ಮಾಡಿ, ತಡರಾತ್ರಿ ತಿನ್ನುವುದು ತಪ್ಪಿಸಿ. ನಿಮ್ಮ ಮಮಕಾರ ಮತ್ತು ಪ್ರೀತಿ ತುಂಬಿದ ಸ್ವಭಾವವೇ ಇಂದು ಮನೆ ಮತ್ತು ಕೆಲಸ ಎರಡೂ ಕಡೆ ಆಳವಾದ ವಿಶ್ವಾಸ ಗಳಿಸುವ ಶ್ರೇಷ್ಠ ಗುಣ. ಸಿಂಹ ರಾಶಿಯವರಿಗೆ ಇಂದು ನಿಮ್ಮ ಆತ್ಮವಿಶ್ವಾಸ ಮತ್ತು ನಾಯಕತ್ವ ಗುಣ ಒಂದು ಮಹತ್ವದ ಸಭೆ ಅಥವಾ ಕಾರ್ಯಕ್ರಮದಲ್ಲಿ ವಿಶೇಷ ಸ್ಥಾನ ತಂದುಕೊಡಬಹುದು. ಕೆಲಸದಲ್ಲಿ ನಿಮ್ಮ ಒಂದು ಯೋಜನೆ ಅಥವಾ ಪ್ರಾಜೆಕ್ಟ್ ಇಂದು ಹೊಸ ಹಂತ ತಲುಪಿ ತಂಡದಲ್ಲಿ ಉತ್ಸಾಹ ತರುತ್ತದೆ. ಪ್ರೀತಿ ಸಂಬಂಧದಲ್ಲಿ ಸ್ವಲ್ಪ ಉದಾರ ಮನೋಭಾವ ತೋರಿದರೆ ತಪ್ಪು ತಿಳಿವಳಿಕೆ ಕರಗಿ ಸಂಬಂಧ ಮತ್ತಷ್ಟು ಬೆಚ್ಚಗಾಗುತ್ತದೆ. ಹಣಕಾಸಿನ ವಿಷಯದಲ್ಲಿ ಒಂದು ದೊಡ್ಡ ಖರ್ಚಿನ ನಿರ್ಧಾರ ಇಂದು ಹೊರಡಿಸದೆ ಒಂದೆರಡು ದಿನ ಕಾದು ನೋಡಿ. ಆರೋಗ್ಯದ ವಿಷಯದಲ್ಲಿ ಬೆನ್ನು ಮೇಲ್ಭಾಗ ಮತ್ತು ಹೃದಯ ಆರೋಗ್ಯಕ್ಕೆ ನಿಯಮಿತ ನಡಿಗೆ ಮತ್ತು ಆಳ ಉಸಿರಾಟ ಒಳ್ಳೆಯದು. ನಿಮ್ಮ ರಾಜಸ ಸ್ವಭಾವ ಮತ್ತು ಉದ್ದೀಪಿಸುವ ಮಾತುಗಳೇ ಇಂದು ತಂಡಕ್ಕೆ ಹೊಸ ಗೆಲ್ಲುವ ಆತ್ಮ ತರುವ ಮೂಲ. ಕನ್ಯಾ ರಾಶಿಯವರಿಗೆ ಇಂದು ನಿಮ್ಮ ವ್ಯವಸ್ಥಿತ ಮತ್ತು ಲೆಕ್ಕಾಚಾರದ ಸ್ವಭಾವ ಒಂದು ಸಂಕೀರ್ಣ ಕಾರ್ಯ ಸರಳವಾಗಿ ಮತ್ತು ಶ್ರೇಷ್ಠವಾಗಿ ಮಾಡಿ ಮುಗಿಸಲು ಸಹಾಯ ಮಾಡುತ್ತದೆ. ಕೆಲಸದ ಸ್ಥಳದಲ್ಲಿ ಒಂದು ತಪಾಸಣೆ ಅಥವಾ ಆಡಿಟ್ ಪ್ರಕ್ರಿಯೆ ಇಂದು ನಿಮ್ಮ ಸ್ವಚ್ಛ ಮತ್ತು ನಿಖರ ದಾಖಲೆ ಉಳಿಸಿಕೊಂಡ ಕಾರಣ ಮೆಚ್ಚುಗೆ ಗಳಿಸಬಹುದು. ಸ್ನೇಹಿತ ಅಥವಾ ಸಂಗಾತಿ ನಿಮ್ಮ ಭಾವನೆ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ, ಸ್ವಲ್ಪ ಮನಬಿಚ್ಚಿ ಮಾತಾಡಿ. ಹಣಕಾಸಿನ ವಿಷಯದಲ್ಲಿ ಒಂದು ಇನ್ಶೂರೆನ್ಸ್ ಅಥವಾ ಆರೋಗ್ಯ ಸಂಬಂಧಿ ಯೋಜನೆ ಪರಿಶೀಲಿಸಲು ಇಂದು ಒಳ್ಳೆಯ ದಿನ. ಆರೋಗ್ಯದ ವಿಷಯದಲ್ಲಿ ಜೀರ್ಣಶಕ್ತಿ ಮತ್ತು ಚರ್ಮ ಆರೋಗ್ಯಕ್ಕೆ ತಾಜಾ ಹಣ್ಣು ಮತ್ತು ಹಸಿ ತರಕಾರಿ ಹೆಚ್ಚು ಸೇರಿಸಿ. ನಿಮ್ಮ ಸೂಕ್ಷ್ಮ ದೃಷ್ಟಿ ಮತ್ತು ನಿಖರ ಕಾರ್ಯಶೈಲಿಯೇ ಇಂದು ಎಲ್ಲ ಸ್ಥಳದಲ್ಲಿ ನಿಮ್ಮ ಮೌಲ್ಯ ಸಾಬೀತು ಮಾಡುವ ಪ್ರಬಲ ಗುಣ. ತುಲಾ ರಾಶಿಯವರಿಗೆ ಇಂದು ಒಂದು ಸಾರ್ವಜನಿಕ ಅಥವಾ ಸಾಮಾಜಿಕ ಕಾರ್ಯಕ್ರಮದಲ್ಲಿ ನಿಮ್ಮ ಉಪಸ್ಥಿತಿ ಮತ್ತು ಮಾತು ಒಳ್ಳೆಯ ಪ್ರಭಾವ ಬೀರಬಹುದು. ಕೆಲಸದಲ್ಲಿ ಎರಡು ಅಭಿಪ್ರಾಯ ಹೊಂದಿಸಿ ಮಧ್ಯಮ ಮಾರ್ಗ ತೆಗೆದುಕೊಳ್ಳಲು ನಿಮ್ಮ ಸ್ವಭಾವ ಸಹಾಯ ಮಾಡಿ ತಂಡದ ಮೆಚ್ಚುಗೆ ಗಳಿಸಬಹುದು. ಸಂಗಾತಿ ಅಥವಾ ಆಪ್ತ ಮಿತ್ರರ ಜೊತೆ ಇಂದು ಒಂದು ಸ್ಪಷ್ಟ ಮಾತುಕತೆ ಆಗಲಿ, ಮೌನ ಅಡ್ಡ ತರಬೇಡ.
ಹಣಕಾಸಿನ ವಿಷಯದಲ್ಲಿ ಸೌಂದರ್ಯ ಅಥವಾ ಅಲಂಕಾರ ಸಂಬಂಧಿ ಖರ್ಚಿಗೆ ಇಂದು ಅನುಕೂಲ ಅಥವಾ ರಿಯಾಯಿತಿ ಸಿಗಬಹುದು. ಆರೋಗ್ಯದ ವಿಷಯದಲ್ಲಿ ಮೂತ್ರಪಿಂಡ ಮತ್ತು ಸೊಂಟ ಭಾಗಕ್ಕೆ ಸಾಕಷ್ಟು ನೀರು ಕುಡಿಯಿರಿ ಮತ್ತು ಹೆಚ್ಚು ಹೊತ್ತು ಕುಳಿತಿರದಿರಿ. ನಿಮ್ಮ ಸಮತೋಲನ ಮತ್ತು ನ್ಯಾಯ ಭಾವನೆಯೇ ಇಂದು ಒಂದು ಅಸ್ತವ್ಯಸ್ತ ಪರಿಸ್ಥಿತಿಗೆ ಶಾಂತ ಮತ್ತು ಸ್ಪಷ್ಟ ಪರಿಹಾರ ತರುವ ವಿಶೇಷ ಶಕ್ತಿ. ವೃಶ್ಚಿಕ ರಾಶಿಯವರಿಗೆ ಇಂದು ಒಂದು ವ್ಯಕ್ತಿ ಅಥವಾ ಸಂದರ್ಭ ಬಗ್ಗೆ ನಿಮ್ಮ ಆಳ ಮನಸ್ಸು ಹೇಳಿದ ಮಾತು ಸರಿ ಎಂದು ದೃಢ ಆಗಬಹುದು. ನಿಮ್ಮ ಸ್ವಾಭಾವಿಕ ಒಳನೋಟ ನಂಬಿ ನಡೆಯಿರಿ. ಕೆಲಸದಲ್ಲಿ ಇಂದು ಒಂದು ಗುಟ್ಟಾಗಿ ನಡೆಯುತ್ತಿದ್ದ ಬದಲಾವಣೆ ಬಹಿರಂಗ ಆಗಿ ನಿಮ್ಮ ಮುಂದಿನ ಯೋಜನೆ ಇನ್ನಷ್ಟು ಸ್ಪಷ್ಟ ಆಗಬಹುದು. ಸ್ನೇಹ ಅಥವಾ ಕುಟುಂಬ ಸಂಬಂಧದಲ್ಲಿ ಒಬ್ಬರ ಪ್ರಾಮಾಣಿಕ ಮಾತು ಕೇಳಲು ಸಿದ್ಧ ಆಗಿ ಅದು ನಿಮ್ಮ ಒಳಿತಿಗೆ ಇರುತ್ತದೆ. ಹಣಕಾಸಿನ ವಿಷಯದಲ್ಲಿ ಹಂಚಿದ ಸಂಪತ್ತು ಅಥವಾ ಜಂಟಿ ಖಾತೆ ಬಗ್ಗೆ ಇಂದು ಸ್ಪಷ್ಟ ದಾಖಲೆ ಮಾಡಿಟ್ಟುಕೊಳ್ಳಿ. ಆರೋಗ್ಯದ ವಿಷಯದಲ್ಲಿ ಜನನಾಂಗ ಮತ್ತು ಸ್ನಾಯು ಆರೋಗ್ಯಕ್ಕೆ ಸಾಕಷ್ಟು ನಿದ್ರೆ ಮತ್ತು ನೀರು ಮಹತ್ವದ್ದು. ನಿಮ್ಮ ಆಳ ಮನೋಶಕ್ತಿ ಮತ್ತು ಪರಿವರ್ತನೆ ಗ್ರಹಿಕೆಯೇ ಇಂದು ಸಂಕೀರ್ಣ ಪರಿಸ್ಥಿತಿಯಲ್ಲೂ ಸರಿಯಾದ ಹಾದಿ ಹಿಡಿಯಲು ನಿಮ್ಮ ಅತ್ಯಮೂಲ್ಯ ಶಕ್ತಿ. ಧನಸ್ಸು ರಾಶಿಯವರಿಗೆ ಇಂದು ಒಂದು ಆಸಕ್ತಿಕರ ಶೈಕ್ಷಣಿಕ ಅಥವಾ ಆಧ್ಯಾತ್ಮಿಕ ಚರ್ಚೆ ನಿಮ್ಮ ಮನಸ್ಸಿಗೆ ಹೊಸ ದಿಗಂತ ತೋರಿಸಿ ಹೊಸ ಉಮೇದು ತುಂಬಬಹುದು. ಕೆಲಸದಲ್ಲಿ ನಿಮ್ಮ ದೊಡ್ಡ ಚಿಂತನೆ ಮತ್ತು ವಿಶಾಲ ಯೋಜನೆ ಒಂದು ಹಿರಿಯ ಅಧಿಕಾರಿ ಅಥವಾ ಮುಖ್ಯ ಗ್ರಾಹಕರ ಗಮನ ಸೆಳೆಯಬಹುದು. ದೂರದ ಸ್ನೇಹಿತ ಅಥವಾ ಸಂಬಂಧಿ ಒಬ್ಬರ ಜೊತೆ ಇಂದು ವಿಡಿಯೋ ಕಾಲ್ ಮಾಡಿ ಮಾತಾಡಿ ಅವರ ನಗು ನಿಮ್ಮ ದಿನ ಬೆಳಗಿಸುತ್ತದೆ. ಹಣಕಾಸಿನ ವಿಷಯದಲ್ಲಿ ವಿದೇಶ ಸಂಬಂಧಿ ಅಥವಾ ಹೊರ ಊರಿನ ಒಂದು ಆದಾಯ ಮೂಲ ಬಗ್ಗೆ ಇಂದು ಉತ್ತಮ ಮಾಹಿತಿ ಸಿಗಬಹುದು. ಆರೋಗ್ಯದ ವಿಷಯದಲ್ಲಿ ತೊಡೆ ಮತ್ತು ಕಟಿ ಭಾಗಕ್ಕೆ ಒಳ್ಳೆಯ ಸ್ಟ್ರೆಚಿಂಗ್ ಮತ್ತು ಹೊರಗಿನ ಗಾಳಿ ಸೇವನೆ ಫಲಕಾರಿ. ನಿಮ್ಮ ಸ್ವಾತಂತ್ರ್ಯ ಪ್ರೇಮ ಮತ್ತು ಆಶಾವಾದ ಸ್ವಭಾವವೇ ಇಂದು ನಿಮ್ಮ ಸುತ್ತ ಇರುವ ಎಲ್ಲರಿಗೆ ಸಾಧ್ಯವಾಗುವ ಕನಸು ಕಾಣಲು ಸ್ಫೂರ್ತಿ ತುಂಬುತ್ತದೆ. ಮಕರ ರಾಶಿಯವರಿಗೆ ಇಂದು ದೀರ್ಘ ಪರಿಶ್ರಮದಿಂದ ಸಾಧಿಸಿದ ಒಂದು ಗುರಿ ಇನ್ನಷ್ಟು ಸ್ಪಷ್ಟ ಆಕಾರ ತೆಗೆದುಕೊಂಡು ಭವಿಷ್ಯದ ಬಗ್ಗೆ ಭರವಸೆ ಹೆಚ್ಚಿಸಬಹುದು. ಕೆಲಸದಲ್ಲಿ ನಿಮ್ಮ ಶಿಸ್ತು ಮತ್ತು ನಿಯಮಿತ ಕೆಲಸ ಮಾಡುವ ರೀತಿ ಇಂದು ಒಂದು ಮೇಲಿನ ಸ್ಥಳದ ಗಮನ ಸೆಳೆದು ಭವಿಷ್ಯದ ಉನ್ನತಿಗೆ ದಾರಿ ತೋರಬಹುದು. ಕುಟುಂಬದಲ್ಲಿ ಒಬ್ಬ ಹಿರಿಯರ ಕೋರಿಕೆ ಈಡೇರಿಸಲು ಇಂದು ಸ್ವಲ್ಪ ಸಮಯ ಮೀಸಲಿಡಿ, ಅವರ ಆಶೀರ್ವಾದ ತುಂಬಾ ಅಮೂಲ್ಯ. ಹಣಕಾಸಿನ ವಿಷಯದಲ್ಲಿ ಒಂದು ಸ್ಥಿರ ಆದಾಯ ಯೋಜನೆ ಅಥವಾ ಫಿಟ್ ಬಗ್ಗೆ ಇಂದು ಮಾಹಿತಿ ತೆಗೆದುಕೊಳ್ಳಿ. ಆರೋಗ್ಯದ ವಿಷಯದಲ್ಲಿ ಮೊಣಕಾಲು ಮತ್ತು ಮೂಳೆ ಆರೋಗ್ಯಕ್ಕೆ ಕ್ಯಾಲ್ಸಿಯಂ ಸಮೃದ್ಧ ಆಹಾರ ಮತ್ತು ಸೂರ್ಯ ಬೆಳಕು ಮುಖ್ಯ. ನಿಮ್ಮ ದೃಢ ಸಂಕಲ್ಪ ಮತ್ತು ನಿರಂತರ ಪ್ರಯತ್ನವೇ ಇಂದು ನಿಮ್ಮ ಜೀವನ ಹಾದಿಯಲ್ಲಿ ಮುಂದಿನ ಮಹತ್ವದ ಮೆಟ್ಟಿಲು ತಲುಪಿಸುವ ಶ್ರೇಷ್ಠ ಶಕ್ತಿ. ಕುಂಭ ರಾಶಿಯವರಿಗೆ ಇಂದು ನಿಮ್ಮ ಒಂದು ಸ್ವತಂತ್ರ ಮತ್ತು ಮೌಲಿಕ ಆಲೋಚನೆ ಒಂದು ಸಮೂಹ ಚರ್ಚೆ ಅಥವಾ ಸಮಾವೇಶದಲ್ಲಿ ಎಲ್ಲರ ಮೆಚ್ಚುಗೆ ಗಳಿಸಬಹುದು. ಕೆಲಸದಲ್ಲಿ ಒಂದು ಹಳೆಯ ವ್ಯವಸ್ಥೆ ಸುಧಾರಿಸಲು ನಿಮ್ಮ ಹೊಸ ವಿಧಾನ ಪ್ರಯತ್ನಿಸಿ ಫಲಿತಾಂಶ ಉತ್ತೇಜಕ ಆಗಬಹುದು. ಸ್ನೇಹಿತ ಗುಂಪು ಅಥವಾ ಸಮಾಜ ಸೇವಾ ಕ್ಷೇತ್ರದಲ್ಲಿ ನಿಮ್ಮ ಸ್ವಯಂ ಸೇವಕ ಮನೋಭಾವ ಇಂದು ಅನೇಕ ಜನರಿಗೆ ಉಪಯೋಗ ಆಗುತ್ತದೆ. ಹಣಕಾಸಿನ ವಿಷಯದಲ್ಲಿ ಮ್ಯೂಚುವಲ್ ಫಂಡ್ ಅಥವಾ ಡಿಜಿಟಲ್ ಸೇವಿಂಗ್ಸ್ ಬಗ್ಗೆ ಮಾಹಿತಿ ಸಂಗ್ರಹಿಸಿ, ಇಂದು ಸಿಗುವ ಸಲಹೆ ಮೌಲ್ಯವಾದದ್ದು. ಆರೋಗ್ಯದ ವಿಷಯದಲ್ಲಿ ಕಾಲು ಮತ್ತು ರಕ್ತ ಸಂಚಾರ ಸರಿ ಇರಲು ನಿಯಮಿತ ನಡಿಗೆ ಮತ್ತು ನಿದ್ರೆ ಕ್ರಮ ಕಾಯ್ದುಕೊಳ್ಳಿ. ನಿಮ್ಮ ಮಾನವೀಯ ಸ್ಪರ್ಶ ಮತ್ತು ಭವಿಷ್ಯಮುಖಿ ಚಿಂತನೆಯೇ ಇಂದು ನಿಮ್ಮ ಸುತ್ತ ಒಂದು ಪ್ರೇರಣಾದಾಯಕ ವಾತಾವರಣ ಸೃಷ್ಟಿಸುತ್ತದೆ. ಮೀನ ರಾಶಿಯವರಿಗೆ ಇಂದು ನಿಮ್ಮ ಭಾವನಾ ಸೂಕ್ಷ್ಮತೆ ಮತ್ತು ಕಲ್ಪನಾ ಶಕ್ತಿ ಒಂದು ಸೃಜನಶೀಲ ಕಾರ್ಯ ಅಥವಾ ಕಲಾ ಸಂಬಂಧಿ ಯೋಜನೆ ಅದ್ಭುತ ರೀತಿಯಲ್ಲಿ ಮೂಡಿಬರಲು ಸಹಾಯ ಮಾಡುತ್ತದೆ. ಕೆಲಸದ ಸ್ಥಳದಲ್ಲಿ ಒಂದು ಸಹೋದ್ಯೋಗಿ ಕಷ್ಟಕ್ಕೆ ನಿಮ್ಮ ಮೃದು ಮಾತು ಮತ್ತು ಆಲಿಕೆ ಅವರಿಗೆ ದೊಡ್ಡ ಬೆಂಬಲ ಆಗುತ್ತದೆ. ಆ ಕರ್ತವ್ಯ ಮರೆಯದಿರಿ. ಆಧ್ಯಾತ್ಮಿಕ ಪ್ರಾರ್ಥನೆ ಅಥವಾ ಧ್ಯಾನ ಅಭ್ಯಾಸ ಇಂದು ಮನಸ್ಸಿಗೆ ಅಸಾಧಾರಣ ಶಾಂತಿ ಮತ್ತು ಸ್ಪಷ್ಟತೆ ತರುತ್ತದೆ. ಮಿಸ್ ಮಾಡಬೇಡಿ. ಹಣಕಾಸಿನ ವಿಷಯದಲ್ಲಿ ಭಾವನಾ ಪ್ರೇರಿತ ಖರ್ಚು ಮಾಡದೆ ಇಂದು ಬಜೆಟ್ಗೆ ನಿಷ್ಠರಾಗಿ. ಆರೋಗ್ಯದ ವಿಷಯದಲ್ಲಿ ಕಾಲಿನ ಆರೋಗ್ಯ ಮತ್ತು ಮಾನಸಿಕ ಶಾಂತಿಗೆ ಬೆಚ್ಚಗಿನ ನೀರಿನ ಸ್ನಾನ ಮತ್ತು ಸಾಕಷ್ಟು ನಿದ್ರೆ ಒಳ್ಳೆಯದು. ನಿಮ್ಮ ಸಹಾನುಭೂತಿ ಮತ್ತು ಕಲ್ಪನಾ ಶ್ರೀಮಂತಿಕೆಯೇ ಇಂದು ನಿಮ್ಮ ಸುತ್ತ ಪ್ರೀತಿ ಮತ್ತು ಸೌಂದರ್ಯ ತುಂಬಿದ ವಾತಾವರಣ ರಚಿಸುವ ಅದ್ವಿತೀಯ ಶಕ್ತಿ.